ಹಾಯ್ ಹಲೋ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರಗಳು. ಮೊದಲಿಗೆ ನಿಮ್ಮೆಲ್ಲರಿಗೂ ಸಹ ಎಳ್ಳ ಅಮಾವಾಸ್ಯೆಯ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ಎಳ್ಳಮಾವಾಸ್ಯೆ ಅಲ್ಲ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಖುಷಿಯಿಂದ ಮತ್ತು ಸಂಭ್ರಮದಿಂದ ಸಡಗರದಿಂದ ಆಚರಿಸುವಂತ ಹಬ್ಬ ಅಂತಂದ್ರೆ ಅದು ಎಳ್ಳಮಾವಾಸ್ಯೆ ಹಬ್ಬ. ಆ ಒಂದು ಎಳ್ಳಮಾವಾಸ್ಯೆ ಹಬ್ಬದಲ್ಲಿ ಅತ್ಯಂತ ಒಂದು ಸ್ಪೆಷಲ್ ಏನಾಗಿರ್ತದೆ ಅಂತಂದ್ರೆ, ಎಲ್ಲರೂ ಸಹ ಏನು ಭೂಮಿ ತಾಯಿ ಅವ್ರ ಹೊಲ ಇರ್ತದಲ್ಲ, ಅವ್ರ ಹೊಲಗಳಿಗೆ ಹೋಗಿ ಏನು ಹೊಲ ಮನೆಯಲ್ಲಿ ಸಿಹಿಯಾದ ಹಲವಾರು ವಿಧವಾದಂತಹ ಊಟಗಳನ್ನು ಮಾಡಿ ಅವ್ರೇನ್ ಮಾಡ್ತಾರಪ್ಪ ಅಂತಂದ್ರೆ, ಹೊಲಕ್ಕೆ ಕರ್ಕೊಂಡು ಹೋಗಿ ಹೊಲದಲ್ಲಿ ಏನೋ ಒಂದು ಪಾಂಡವರ ಪೂಜೆ ಮಾಡಿ ಚರಗವನ್ನು ಚೆಲ್ಲಿ ಅಲ್ಲಿ ಎಲ್ಲ ಒಂದು ದೇವರಿಗೆ ನೈವೇದ್ಯ ನೀಡಿದ ನಂತರ ಎಲ್ಲರೂ ಸಹ ಒಂದು ಆಟ ಆಡಿ ಮನೋರಂಜನೆ ಮಾಡ್ತಾರೆ. ಇದೇ ನಾಡು ಇದೇ ಭಾಷೆ ಎಂದೆಂದೂ ಕನ್ನಡದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. They tell me that I'm never gonna make it. They want me to do something that could make sense. They hate when I keep dreaming I'll be famous, but I don't give a fuck, I'ma keep chasing. I got all this potential that's deep inside of me, but they hate when you're successful cause they try to be. They sit there being judgmental because you're trying things, and they just want you to settle and do the right thing. So get a good job, don't slack off, wake up every morning, make ಸ್ನೇಹಿತರೆ, ಏನು ನಾವು ಎಳ್ಳಮಾವಾಸ್ಯೆ ಪ್ರಯುಕ್ತ ಏನು ಹೊಲದಲ್ಲಿ ಬಂದು ಭೂಮಿ ತಾಯಿಗೆ ಏನು ನಮ್ದು ಹಿಂಗಾರಿನ ಬೆಳೆ ಇರುತ್ತಲ್ಲ, ಈ ಹಿಂಗಾರಿನ ಬೆಳೆ ಜೋಳ ಆಗ್ಲಿ ಕಡ್ಲಿ ಆಗ್ಲಿ ಇವೆಲ್ಲಕ್ಕೂ ನಾವೇನ್ ಮಾಡ್ತೀವಿ ಅಂತಂದ್ರೆ ಚರಗ ಚೆಲ್ತೀವಿ. ಹೊಲದಲ್ಲಿ ಚರಗ ಚೆಲ್ಲೋದ್ರ ಒಂದು ವೈಜ್ಞಾನಿಕ ಪದ್ಧತಿ ಏನಂತಂದ್ರೆ, ನಮ್ದು ಪುರಾತನ ಕಾಲದಲ್ಲಿ ನಮ್ದು ಏನು ಅಜ್ಜ ಮುತ್ತಜ್ಜ ಅವರೆಲ್ಲ ಏನ್ ಮಾಡ್ತೀರಿ ಅಂತಂದ್ರೆ, ಈ ಹೊಲದಲ್ಲಿ ಚರಗ ಚೆಲ್ಲೋದ್ರ ಮೂಲಕ ಏನೋ ಬಜ್ಜಿ ಕಡುಬ ಏನೊಂದು ಇದಿರ್ತಲ್ಲ ಅವೆಲ್ಲ ಹೊಲ ತುಂಬಾ ಸಿಂಪಡಿಸುತ್ತಾ ಬೆಳೆಗಳಲ್ಲಿ ಹಾಕ್ತಿದ್ವಿ. ಅದು ಯಾಕೆ ಹಾಕ್ತಿದ್ರು ಅಂತಂತಂದ್ರೆ, ಏನು ಪಕ್ಷಿಗಳು ಅದಾವಲ್ಲ, ಪಕ್ಷಿಗಳು ಆ ಒಂದು ನಾವ್ ಏನ್ ಚರಗ ಚೆಲ್ತೀವಲ್ಲ, ಚರಗ ಚೆಲ್ಲಿದಂತ ಬಜ್ಜಿ ಆಗ್ಲಿ ಕಡುಬಾಗ್ಲಿ ಅವೆಲ್ಲ ಅನ್ನದಾಗಳನ್ನು ತಿನ್ನಲು ಬಂದು ಇವೇನ್ ಕಡ್ಲಿ ಆಗ್ಲಿ ಜೋಳ ಆಗ್ಲಿ ಇವಕ್ಕೆ ಏನ್ ಹುಳ ಬಂದ್ ಮೆತ್ತವಲ್ಲ, ಆ ಹುಳಗಳನ್ನ ತಿಂತಿದ್ವು ಅಂತೆ. ಅವೇನು ನಾವು ಚರಗ ಚೆಲ್ಲು ಬಂದು ತಿನ್ನುವ ನೋಡಿಕೊಂಡು ಹುಳಗಳನ್ನು ಸಹ ಅದ್ರ ಕಣ್ಣಿಗೆ ಕಾಣಿದಾಗ ಹುಳಗಳನ್ನು ತಿಂತೀವಂತ, ಇದರಿಂದಾಗಿ ಹುಳಗಳನ್ನು ಕಡಿಮೆ ಮಾಡ್ತಿದ್ರು. ಆದ್ರೆ ಇವಾಗ ಬರ್ತಾ ನಮ್ದು ಪದ್ಧತಿ ಹಂಗಾಗ್ಬಿಟ್ಟಿದೆ ಅಂತಂದ್ರೆ, ಹಲವಾರು ಔಷಧಿಗಳನ್ನು ಬಳಕೆ ಮಾಡುವುದ್ರ ಮೂಲಕವಾಗಿ ಹುಳಗಳನ್ನ ಇದು ಕಡಿಮೆ ಮಾಡ್ತಿದ್ದಾರೆ. ಆದ್ರೆ ಈ ಔಷಧಿ ಹಾಕೋದ್ರಿಂದ ಇದು ಬಹಳಷ್ಟು ಆರೋಗ್ಯಕ್ಕೆ ಹಾನಿಕರ ಆಗ್ತಿದೆ. ಆದರೆ ಮೊದಲಿನ ಒಂದು ನಮ್ಮ
ಸ್ನೇಹಿತರೆ, ನಾವು ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳಿ ರೈತರನ್ನ ಕರಿತೀವಿ. ಕಾರಣ ಏನು, ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತೀವಲ್ಲ, ಎಷ್ಟು ದೇಶಕ್ಕೆ ಸೈನಿಕರ ಅವಶ್ಯಕತೆ ಇದೆಯೋ ಅಷ್ಟೇ ನಮ್ಮ ರೈತರ ಅವಶ್ಯಕತೆಯೂ ಸಹ ಈ ದೇಶಕ್ಕಿದೆ. ಏನಾದರೂ ರೈತರು ಒಂದು ದಿನ ಅಥವಾ ಈ ವರ್ಷ ನಾವು ಕೃಷಿ ಮಾಡೋದಿಲ್ಲ ಅಂತ ಹೇಳಿ ಅವರು ಒಂದು ಸ್ಟ್ರೈಕ್ ಕೂತ್ಕೊಂಡ್ ಬಿಟ್ರೆ ಈ ದೇಶದಲ್ಲಿ ಯಾರೂ ಸಹ ನಾವು ಊಟ ಮಾಡೋದಿಲ್ಲ. ಹಾಗಾಗಿ ಅವರ ಒಂದು ಏನೊಂದು ಬೇಡಿಕೆ ಇರ್ತಾವಲ್ಲ ಅವೆಲ್ಲವೂ ಸಹ ಪೂರೈಸಬೇಕು. ಯಾಕಂದ್ರೆ ಈ ವರ್ಷ ನೀವು ನೋಡ್ಬೋದು, ಎಲ್ಲ ಹೊಲದಲ್ಲಿ ಅಷ್ಟೊಂದು ಬೆಳೆ ಇಲ್ಲ, ಹಿಂಗಾರಿನ ಬೆಳೆಗೆ ಯಾವುದೇ ರೀತಿಯಾದಂತ ಮಳೆ ಇಲ್ಲ. ಹಾಗಾಗಿ ನೋಡಿ, ಎಲ್ಲರೂ ಇಷ್ಟಿಷ್ಟು ಚಿಕ್ಕದಾದವ. ಇದು ರೈತರ ಪರಿಸ್ಥಿತಿ ನಿಮಗೆಲ್ಲ ಗೊತ್ತಿರುತ್ತೆ, ಯಾವ ರೀತಿ ಒಂದು ರೈತರು ಕಷ್ಟಪಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಏನಾದ್ರೂ ಒಂದು ರೈತರಿಗೆ ಈ ತರ ಒಂದು ಬೆಳೆ ಹಾನಿ ಆದ್ರೆ ಅವರಿಗೆ ಆರ್ಥಿಕವಾಗಿ ಅವರಿಗೆ ಸರ್ಕಾರ ಯೋಜನೆಗಳನ್ನು ನೀಡಿ ಒಂದು ಪರಿಹಾರವನ್ನು ನೀಡಬೇಕು. ಈ ತರ ಬಹಳಷ್ಟು ಈ ವರ್ಷ ಮಳೆ ಕಡಿಮೆ ಆಗಿರೋದ್ರಿಂದ ರೈತರು ಬಹಳಷ್ಟು ಸಂಕಷ್ಟಕ್ಕೆ ಸಿಲುಕ್ಯಾರ. ಆದರೂ ಸಹ ಯಾವುದೇ ಒಂದು ಉತ್ಸಾಹ ಕಮ್ಮಿ ಇಲ್ಲದೇನೆ ಈ ವರ್ಷ ಮತ್ತೆ ಅವರು ಎಳ್ಳಾಮಾಸೆ ಅದ್ಭುತವಾಗಿ ಎಲ್ಲರೂ ಸಹ ಹೊಲದಲ್ಲಿ ಚರ್ಗ ಚೆಲ್ಲುವುದರ ಮೂಲಕ ಮತ್ತೆ ಮುಂದಿನ ವರ್ಷ ನಾವು ಚೆನ್ನಾಗಿ ಬೆಳೆಯನ್ನು ಬೆಳಿತೀವಿ ಅಂತಕ್ಕಂತ ಒಂದು ನಂಬಿಕೆಯಿಂದ ಭೂಮಿ ತಾಯಿಗೆ ಚರ್ಗವನ್ನು ಚೆಲ್ಲಿ ಈ ಸಲವೂ ಸಹ ಎಳ್ಳಾಮಾಸೆ ಅದ್ಭುತವಾಗಿ ಆಚರಣೆ ಮಾಡಿರ್ತಾರೆ. ಎಳ್ಳಾಮಾಸಿ ಪ್ರಯುಕ್ತ ಇವಾಗ ಏನಪ್ಪಾ ಅಂದ್ರೆ ಹೊಲ್ದಾಗ ಬಂದು ಎಲ್ಲಾ ಊಟ ಮಾಡ್ಲತ್ತಾರ. ಇವಾಗ ಇಲ್ಲಿ ನಮ್ಮ ಅತ್ತೆಯರ ಅತ್ತಿಗೆ ಜರ ಮಾತಾಡ್ಸಮಿ. ಹಾಯ್ ಅತ್ತೆ. ಯಾಕೋ ಮಕ್ಕಳ ನಾಚುತ್ತಾಳ ಅತ್ತಿ. ಏನೇನ್ ಸ್ಪೆಷಲ್ ಇವತ್ತು ಎಳ್ಳಾಮಾಸಿ ದಿನ ಏನು ಜರ ಹೆಚ್ಚಿಗೆ ತಿಂದ್ರೆ ಎಳ್ಳಿನಷ್ಟು ಹೊಟ್ಟಿ ಬೆಳಿತಂತ. ಮತ್ತ ಏನೇನ್ ಸ್ಪೆಷಲ್ ಮಾಡ್ಕೊಂಡ್ ಬಂದ್ರಿ, ಏನೇನ್ ತಿನ್ಬಂದ ಇವತ್ತ? ಏನಿಲ್ಲ, ಫಸ್ಟ್ ಎಲ್ಲಾ ಬುಟ್ಟಿ ತುಂಬ್ಕೊಂಡಿವಿ. ಏನೇನಪ್ಪ, ಕಡುಬ, ಬಜ್ಜಿ, ಅನ್ನ, ಆಮೇಲೆ ಎಳ್ಳಿನ ರೊಟ್ಟಿ, ಅಂಬ್ಲಿ, ಹುಗ್ಗಿ ಇವೆಲ್ಲಾ ತಗೊಂಡ್ ಬುಟ್ಟಿ ತುಂಬ್ಕೊಂಡ್ ಬಂದಿ, ಹಾಲು ಎಲ್ಲಾ ತಂದಿ ಪಾಂಡ್ರ ನೆವದಿ ಕೊಟ್ಟಿವಿ, ಸರ್ಗ ಹೊಡೆದೆವು. ಆರಾಮ್ಸೆ ಊಟ ಮಾಡ್ತೇವು. ಮುಂದಿನ ಕಾರ್ಯಕ್ರಮ ಆಮೇಲೆ ಊಟ ಹಂಗದ ಅದೇಳಿಗೆ ಸೂಪರ್ ಸೂಪರ್. ಬಜ್ಜಿ ಹಂಗದ? ಬಜ್ಜಿ ನಮ್ ಉತ್ತರ ಕರ್ನಾಟಕ ಸ್ಪೆಷಲ್ ಬಜ್ಜಿ, ಅದು ನಮ್ ಕೊಯ್ನೂರ್ದಾಗ ನಮ್ ಬಜ್ಜಿ ಇಲ್ಲ. ನಮ್ಮ ಮಕ್ಕಳ ಜರ ನಮ್ಮ ಅಕ್ಕ ನೀ ಏನ್ ಮಾಡಿ ಸುಮ್ ಬಂದ್ ಆರಾಮ್ ಜಡ ಏನು ಮಾಡಿಲ್ಲ, ಬಂದ್ ಬರೀ ಊಟ ಮಾಡ್ಲತ್ತಿದ. ಊಟ ಮಾಡಿ ಕಟ್ಕೊಂಡು ಊಟ ಮಾಡಿ ಕಟ್ಕೊಂಡು ಊಟ ಮಾಡಿ ಮತ್ ಹೋಗ್ಲತ್ರ ಹಂಗೆ ಟೇಸ್ಟ್ ಹೆಂಗಾಗ್ಯದ ಈಗ ಊಟದ? ಭಾರಿ ಆಗ್ಯದ. ಎಲ್ಲಾ ನಮ್ಮ ಮಮ್ಮಿ ನಮ್ಮ ಅತ್ತಿಗೆರು ಎಲ್ಲಾರು ಕೂಡಿ ಎಲ್ಲಾ ವೆರೈಟಿ ಅಡಿಗೆ ಮಾಡಿದಾರ. ಬಾಳ ತುಂಬಾ ಚಂದ ಮಾಡ್ಯಾರ. ಮತ್ ನಮ್ ಸಾದ್ರ ಹತ್ತಿದಾರೆ ಎಲ್ಲಾ ಮಾಡ್ಕೊಂಡ್ ಬಂದಾರ. ಅವರು ಸ್ಪೆಷಲ್ ಆಗಿ ಎಲ್ಲಾ ಮಾಡ್ಕೊಂಡ್ ಬಂದಾರ. ಎಲ್ಲಾ ವೆರಿ ಟೇಸ್ಟ್ ಆಗ್ಯದ, ಚಲೋ ಆಗ್ಯದ ಎಲ್ಲ ಊಟ. ಅದ್ರ ಹೊರ ಸಣ್ಣಾಗಿರಕ್ಕೆ ಅದು ಎಳ್ಳಾಮಾಸಿ ನಿಮ್ಗೆ ಭಾರಿ ಖುಷಿ ಇದೆ. ಖುಷಿ ಇಲ್ಲ. ನಮ್ ಬಲ್ಲಿ ಇಲ್ಲೊಂದು ಈರುನ್ ಗಿಡ ಅಂತ ಹೇಳಿ ಬರ್ತದ. ಈಗೇನು ಸ್ಪೆಷಲ್ ಅದ ಅಂದ್ರ ಅಲ್ಲಿ ಈಗ ಸ್ಪೆಷಲ್ ಎಲ್ಲ ಬರೀ ಕಬಡ್ಡಿ, ಚಿಗದಾಟ ಎಲ್ಲಾ ಪೂರಾ ನಮ್ದು ಎಲ್ಲಾ ಏರಿಯಾದೆಲ್ಲ ಗಲ್ಲಿ ಹುಡುಗಿಯರ್ ಕೂಡ್ಗಸಿಂದ ಅಲ್ಲೆಲ್ಲ ಆಟ ಆಡಗಸಿಂದ ಒಂದು ವಿಶೇಷ ಸಂಭ್ರಮ. ಅಂದ್ರ ಭಾರಿ ಆತದ ಎಳ್ಳಾಮಾಸಿ. ಒಟ್ಟ ಕೊಯ್ನೂರ್ದಾಗೆ ನಂಬರ್ ಭಾರಿ ಆತದ. ನಂಬರ್ 1 ಅಂದ್ರೆ ಕಬಡ್ಡಿ ಆಡಕ್ಕೆಲ್ಲ ರೆಡಿ ಇದ್ರಿ? ಫುಲ್ಲ ಇಲ್ಲಿ ಇನ್ನೊಬ್ಬರು ಹತ್ತೀರ. ಆಯತ್ತೆ, ಹೆಂಗದ ಊಟ ಟೇಸ್ಟ್? ನಮ್ದು ಅತ್ತಿ ಎಳ್ಳಾಮಾಸಿ ಸಂಬಂಧ ಪಾಪ ಕಲ್ಯಾಣಿಂದ ಬಾಯಿ ನಮ್ದು ಹೊಲಕ್ ಬಂದಿ ಊಟ ಮಾಡತ್ತಾರ. ಅತ್ತಿ ಊಟ ಚಲೋ ಅದಲ್ಲ? 25 ವರ್ಷದಿಂದ ಬಿಟ್ಟು ಬಂದಿನಿ. ಅಂದ್ರೆ ಒಟ್ಟು 25 ವರ್ಷ ಆಗತ್ತ ಕೊಟ್ಟು ಬಂದಿಲ್ಲ. ಒಟ್ಟೆ ಬಂದಿಲ್ಲ ನಾ. ಈ ವರ್ಷದಾಗ ಮದ್ವೆಯಾಗ ಹೋಗಿ ನಡೆದಾಗ ಇದೇ ಫಸ್ಟ್ ಎಳ್ಳಾಮಾಸಿ ಹಬ್ಬಕ್ಕೆ ಹೊಲಕ್ ಬಂದಿನಿ. ಓಹೋ, ಅಂದ್ರೆ ಇವತ್ತ ಫುಲ್ ಮಜಾ ಮಾಡದ. ಅಂದ್ರೆ ಏನ್ ಸಣ್ಣಗಿರಾಕ ಏನೇನ್ ಎಲ್ಲಾ ಆಡ್ರಿ, ಈಗೆಲ್ಲ ಮತ್ ರಿಟರ್ನ್ ಮಾಡವ ಎಲ್ಲ ಆಟ ಆಡಿ ಎಲ್ಲ ಎಲ್ಲಾರ ಜೊತೆ ಕೂಡಿ ಹಬ್ಬ ಮಾಡಿ ಹೋಗ್ಮದಂತ ಬಸವ ಕಲ್ಯಾಣಿ. ಓಕೆ. ಹಾಯ್ ಹೇಳ್ರಿ ಎಲ್ಲಾರು. ಸಾಹಿತ್ಯ ಹಾಯ್ ಪುನೀತ್. ಏನ್ ಮಾತು ಹೇಳ್ತೀರಿ ಮೇಗ? ಹೆಂಗದ ಊಟ? ಸರಿಯಾಗದ? ಏನ್ ಸುಮ್ ಬರೇ ಕೈ ಮಾಡತ್? ನೀ ಏನ್ ಮಾಡಿದಿಲ್ಲ ಏನ್ ಮಾಡಿದಿ? ಬರ್ತದ ಊಟ ಮಾಡ್ಲಕ್ಕ? ಬಜ್ಜಿ ನೀ ಮಾಡಿದಿ? ಅಂಬ್ಲಿ ಹೆಂಗದ? ಸರಿಯಾಗದ? ಕುಡ್ದೂರಿಗೆ ಗಿಡಕ್ ನಿದ್ದೆ ಹೊಡಿಬೇಕಂಗದ. ಸರಿಯಾಗದ. ನಮ್ ಸುನೀತಾ ಹೊಡಿಲ್ರಿ. ಹೆಂಗದ ಸುನಿ ಊಟ? ನೀವ್ ಮಾಡಿದೇನ್? ಯಾರು ಮಾಡ್ರ? ನಾ ಮಾಡಿದಪ್ಪ. ನಮ್ಮ ಮಮ್ಮಿ ನಮ್ಮ ಮೊಯ್ನಿ ಎಲ್ಲಾರು ಮಾಡ್ಯಾರ. ನಾವ್ ಬರೀ ಊಟ ಮಾಡಕ್ ಬಂದಿದ್ವಿ ಅಷ್ಟೇ. ಊಟ ಎಲ್ಲ ಶಿಸ್ತದ? ರೈಟ್. ಏನೇನ ನೋಡಿ ಸ್ಪೆಷಲ್? ಇದು ಸ್ಪೆಷಲ್ ಹುಗ್ಗಿ,
ರೊಟ್ಟಿ ಇದ್ರಾಗ ಏನದ ಇದ್ರಾಗ ಹಾಲು ಯಪ್ಪ ಹೋಯ್ತು ಅದ್ರಾಗೆ. ಇದು ಸ್ಪೆಷಲ್ ನಮ್ ಕಡೆಯಿಂದ ಬಜ್ಜಿ, ಇದು ರೈಸ್, ಇದು ಕಬಾಡು ಕಡಬು ಸಜ್ಜಿ ಕಡಬ್ ಮಾಡ್ತಾರ, ಜೋಳು ಕಡಬ್ ಮಾಡ್ತಾರ, ಭಾರಿ ಇರ್ತದ. ಆಮೇಲೆ ಸಜ್ಜಿ ರೊಟ್ಟಿ, ಎಳ್ಳು ಹಚ್ಚಿ ರೊಟ್ಟಿ ಮಾಡ್ತಾರ. ಆಮೇಲೆ ಇದು ದಪಾಟಿ, ಅದು ಅಂಬ್ಲಿ, ಅದ್ಭುತವಾದಂತದ್ದು ಇಲ್ಲಿ ಇದು ಇರ್ತದ. ಎಳ್ಳ ಮಸಿಗ ಫಸ್ಟ್ ಕ್ಲಾಸ್ ಊಟ. ಪುನೀತ ಹಾಯ್ ಕಕ್ಕ, ಹಾಯ್ ಮಗ, ಏನ್ ನಡ್ದಕ್ಕ? ಜಡ್ತಿ ಹೆಂಗ ನಡ್ದತ್ತ? ಹೆಂಗದ ಊಟ? ನಂಬರ್ನಾಗ ಮಗ, ಎಳ್ಳ ಮಸಿ ಊಟ ಚಂದ ಅದ. ಏಕ್ ನಂಬರ್ ಆಗ್ಯದ ಎಳ್ಳ ಮಸಿ ಊಟ. ಈಗ ಸಜ್ಜಿ ರೊಟ್ಟಿ ಇದ, ಸಜ್ಜಿ ರೊಟ್ಟಿ ಇದ, ಎರಡೆರಡು ಸಜ್ಜಿ ರೊಟ್ಟಿ ಜಡ್ಲತ್ತಿದ. ಇದು ಆಮೇಲೆ ಅದು ಕಾಣಲ್ದು. ಇಲ್ಲೇಂದ ಅಂಬ್ಲಿಕ ಅಂಬ್ಲಿ ಜರ ಟೆಸ್ಟ್ ನೋಡ್ತಾರ. ಹೆಂಗತ್ಲತ್ತದ? ಸೂಪರ್. ಆಹಾ ಸ್ವರ್ಗ ಅದಾವಳು. ಹಾ ಇನ್ನೊಬ್ಬ ಕಾಕ ಯಾಕೋ ಕಾಣಲ್ಲ ಏನ? ಇನ್ನೊಬ್ಬ ಕಲ್ ನಾವು. ಹಾಯ್ ಕಕ್ಕ, ಎಳ ಬಚ್ಚಿ ಇವಾಗ ನಮ್ದು ಪುನೀತ್ ಸ್ವಲ್ಪ ಮಾತಾಡ್ಸಮಿ. ಹಾಯ್ ಪುನೀತ್. ಹಲೋ ಕಕ್ಕ. ಏನ್ ನಡದ? ಏನ್ ಬಿಲ್ಲಪ್ಪ, ಎಳ್ಳ ಮಸಿ ಸಲಕ್ ರಾಡೋ ಬಂದ್ರೆ. ರಾಜೋಳ್ದು ಹೋದ್ ಸರಿ ಮಾಡ್ಬೇಕ ಬಕ್ಕುಳ್ದಿತ್ತು. ಕರೆ ಅಲ್ಲೇ ಮಂಟ್ರದಾಗೆ ಅಲ್ಲೇ ಅಂಬ್ಲಿ, ಬಜ್ಜಿ, ಸಜ್ಜಿ ರೊಟ್ಟಿ ಎಲ್ಲಾ ಮಾಡಿರು. ಬಂದಿಲ್ಲ. ಇಲ್ಲ. ಪಾಪ ಅನ್ಯಾಯ ಆಗ್ಯದಲ್ಲ. ಅದಕ್ಕೆ ಸರಿ ಎಷ್ಟೇ ಕಾಲ ಅಂತೇಳಿ ರಾತ್ರಿ 9:30 ಹಂಗ್ ಬಂದಿನಿ ಮನಿಗ. ಮಕ್ಕಳು ಖುಷಿ ಆಲತ್ತಿತ್ತು. ಒಂದ್ಸರ ಸಾಲಿ ಬಿಡ್ಬೇಕಂದ್ರ ಯಾವಾಗ ಓದ್ತೀನಿ ಯಾವಾಗೆಲ್ಲ ಮನಿಗ್ ಅಂದಂಗ ಆಗಿತ್ತು. ಕರೆ ಅದು ಎಲ್ಲಾ ಬಸ್ ತಪ್ಪ ಹೋಗಿತ್ತು ನನಗ. ಮತ್ತೆ ಎದಕ್ ಬಂದಿ? 4th ಕ್ಲಾಸಿಗೆ ಬಂದ ಹಂಗೆ ಕೂತ್ ಯಾವ್ದ್ರ ಬಸ್ ಬರ್ತೇಳಿ ಸುಮ್ ಹೋದ್ ಹಂಗೆ ಬಸ್ ಸ್ಟಾಂಡ್ ಕ. ಯಾರ ಗಾಡಿ ಸಿಗ್ತೇಳಿ ಅಲ್ಲಿ ಚೈತನ್ಯ ಸಿಕ್ಕನು. ಅವ್ರ ಸರ್ನೆ ಬರ ಮತ್ ವಿಚಾರ ಮಾಡ್ದ. ಹಂಗೆ ಬಸ್ ಬರ್ತಿಲ್ಲ ಅತ್ತ ಹಂಗೆ ರಾತ್ರಿ ಕೂತೇವ್. ಹಂಗೆ ಅದು ಪಾನಿಪುರಿ ಅದು ತಿನ್ಕೋತಿ ಅಂದ್ರ ರಾತ್ರಿ ಬಂದ್ರಿ ಒಟ್ಟ ಎಳ ಬಸ್ಸಿಗ. ಎಷ್ಟ್ ಯಾಕಲ್ಲ ಎಳ ಮಸಿ ಸರಿ ಬರ್ಬೇಕತ್. ಮತ್ ಏನೇನ್ ಮಾಡಕಂಬ ಲೆಕ್ಕದ ಎಳ ಬಸ್ಸಿಯಾಗ ಬಂದಿದಿ? ಬರೋದು ಬಕ್ಕುಳ ಅಂಬ್ಲಿ ಕುಡಿಬೇಕತ್ ನಂಗ್ ಬಕ್ಕು ಅದು ನನ್ ಫೇವ್ರೇಟ್ ಅಂಬ್ಲಿನೇ ಕುಡಿತೀನ ಹೆಚ್ಚಂದ್ರ. ಕುಡ್ದಿ ಅಂಬ್ಲಿ? ಕುಡದಪ್ಪ 4-5 ಗ್ಲಾಸ್. ಮತ್ತೇನ್ ಜೇನದ ಹುಡಿಕ್ ಹೋಗವಿದ್ದಿ? ಹಾ ಹೋಗವಿದ್ದೇವ್. ಯಾರ್ಯಾರು ಹೋಗರಿದ್ರಿ? ನಮ್ ಕೃಷ್ಣ, ನಮ್ ಮಲ್ಲೋಣ, ನಮ್ ಪಪ್ಪ. ಜೇನ್ ಕಚ್ಚದಂದ್ರ ಏನ್ ಮಾಡ್ತಿರೋ? ಕಚ್ಚಲ್ ನಾವು ಹೋಗುಡಲ್ಲ. ನಮ್ ಪಪ್ಪ ಸಿದ್ಧ ಒಂದ್ ಕೈ ಹಾಕ್ತಾರ ಅಂದ್ರ ಆಯ್ತು ಜೇನ್ ಈ ಕಡೆ. ಜೇನ್ ಈ ಕಡೆ ಅದಂದ್ರ ಅದ್ರ ಮತ್ತೇನು ಕಬಡ್ಡಿ ಆಡೋದು? ಹಾ ಕಬಡ್ಡಿ ಗ್ಯಾರಂಟಿ. ಗಿಡದಾಗ ದಿನ ವರ್ಷಿಗೆ ಆಡ್ತೀವ್. ಜಿಗಿದಾಟ ಹೊಡೆದಾಟ ಏನ್ ಆಡಲ್ಲ. ಯಾಕಂದ್ರ ನೀ ಇದ್ದಿಲ್ಲ, ನೀರಂದ್ರ ಒಂದ್ ಇದಿತ್ತು. ಇವೊಂದ್ 2 ಮಾತ್ ನೀವ್ ಇವೊಂದ್ 2 ಮಾತ್ ಹೇಳಿ ನಂದೆಲ್ಲ ಮುಗಿಸ್ತೀನಿ. ಧನ್ಯವಾದ. ಆಗ್ಯದ ಮತ್ತೆ ಬರ್ರಿ ಇದು ಎಳ್ಳ ಮಸಿ ಕಡ್ಬಾ ಬಜ್ಜಿ ಊಟ ಮಾಡಮಿ. ಕಡಬೆ ಕಡಲೆಗೆ ಕಡ್ಬಾ ಬಜ್ಜಿ ಅಂತ ಹಂಗೆ ಇರ್ತದೆ ಹಬ್ಬನೇ. ಬರ್ರಿ ದೋಸಾ ಮೇಡಮ್, ಪರ್ವತಿ ಮೇಡಮ್, ಬರ್ರಿ ಊಟ ಮಾಡಮಿ. ಬಜ್ಜಿ ಹಂಗ್ ಮಾಡ್ಯಾರ ನೋಡ್ರಿ ನಮ್ಮ ಮಮ್ಮಿ ಅವ್ರು. ಸೂಪರ್ ಭಾರಿ ಆಗ್ಯದ ಟೇಸ್ಟ್ ಬಜ್ಜಿ. ಭಾರಿ ಆಗ್ಯದ್ರಿ. ನಂಬರ್ ಒನ್ ಜಬರ್ದಸ್ತ್ ನಡ್ದ ಊಟ. ಜಬರ್ದಸ್ತ್ ರೀ. ಮಮ್ಮಿ ಬಂದ್ ನೋಡ್ ಕಡು ಹಸಿನಿ ಕಡು ಬೇಗ ಬಂದು ಕೊಡ್ತಾರ್ರಿ. ಊಟ ಆಗಣ ಕೊಡ್ಲತ್ತಾರ. ಎಲ್ಲರದ್ದು
ವಾವ್ ಪ್ರೀತಿಯಂದ್ರೆ ನಂಬಿಕೆ ಹೃದಯನೇ ಕಾಣಿಕೆ ಅನ್ನೋದು ವಾಡಿಕೆ ಅದಕ್ಕಿವನೇ ಹೋಲಿಕೆ ಏಳು ಏಳು ಜನುಮ ಇವನಿಂದ ನೀಯಮ್ಮ ಆಗುತ್ತ ಬಾಳಮ್ಮ ಅಂದೋನು ಆ ಬ್ರಹ್ಮ ಸುಮ್ಮನೆ ಸುಮ್ಮನೆ ಇದ್ದರೂ ಸುಮ್ಮನೆ ವೆರಿ ಗುಡ್. ಸ್ನೇಹಿತರೆ, ಇವಾಗ ಏನು ನೀವು ನೋಡ್ತಿದ್ದೀರಲ್ಲ, ಈ ಒಂದು ಮರ ಸುಮಾರು 300ರಿಂದ 500 ವರ್ಷಗಳ ಹಿಂದೆ ಒಂದು ಇರ್ತಕ್ಕಂತಹ ಒಂದು ಇದು ಅತಿ ದೊಡ್ಡದಾದಂತಹ ಮರ. ಈ ಮರದ ಒಂದು ಕೆಳಗಡೆನೇನಪ್ಪ ಅಂತಂದ್ರೆ ಈರ್ಕರ್ ದೇವರು ಬಂದು ಇಲ್ಲಿ ಉಳಿದಿದ್ದು. ಸೊ ಹಾಗಾಗಿ ಇಲ್ಲೇ ಎಲ್ಲ ಏನು ಎಳ್ಳಾಮಾಸ್ಯೆ ಇರ್ತದಲ್ಲ, ಎಳ್ಳಾಮಾಸ್ಯೆ ದಿನ ಎಲ್ಲ ಇಲ್ಲೇ ನಮ್ಮದು ಸಂಬಂಧಿಕರ ಎಲ್ಲ ಕುಟುಂಬದವರು ಈ ಒಂದು ದೇವ್ರಿಗೆ ಬಂದು ಇಲ್ಲೇ ಎಲ್ಲರೂ ಹೊಲದಲ್ಲಿ ಊಟ ಮಾಡಿಕೊಂಡು ಇಲ್ಲಿ ಬಂದು ಇದು ಒಂದು ಏನು ನಿಮಗೆ ಪ್ಲೇಸ್ ಕಾಣಿಸ್ತಿದೆಯಲ್ಲ, ಈ ಒಂದು ಜಾಗದಲ್ಲಿ ಇಲ್ಲಿ ನಮ್ಮ ದೇಸಿ ಆಟ ಆದಂತಹ ಕಬಡ್ಡಿ ಸಹ ಆಡ್ತಾರೆ. ಇವರೆಲ್ಲ ಏನು ಕುಂತಾರಲ್ಲ ಇಲ್ಲಿ, ಇವರೆಲ್ಲ ಕಬಡ್ಡಿ ಪ್ಲೇಯರ್ಸ. ರೆಡಿ ಇದ್ರಿ ಕಬಡ್ಡಿ ಆಡ್ಲಕ್ಕ? ರೆಡಿ? ಓಕೆ, ಇನ್ನೂ ಭಾಳಷ್ಟು ಜನ ಬರಬೇಕಾಗ್ಯದ. ಈಗ ಎಲ್ಲರಿಗೆ ವೇಟ್ ಮಾಡತ್ತಿದ್ದೆವು. ಅವ್ರೆಲ್ಲರೂ ಬಂದ್ರು ಅಂತಂದ್ರೆ ಕಬಡ್ಡಿ ಆಟ ಇವಾಗಲೇ ಸ್ಟಾರ್ಟ್ ಮಾಡ್ತೀವಿ. ಇದೇ ನಾವು ಏನು ಇದು ಗಿಡ ಅದಲ್ಲ, ಇಲ್ಲಿ ನೋಡಿ ಹೆಂಗಿದೆ ಎಲ್ಲರೂ ಅಲ್ಲಿ ನೋಡಿ ಗಿಡದಲ್ಲಿ ಹೆಂಗೆ ಕುಂತಾರ, ಬಾಲ್ಯ ಕುಂತಾಗ. ದೊಡ್ಡದಿದೆ, ತುಂಬ ದೊಡ್ಡದಿದೆ. ಈ ಒಂದು ಗಿಡದ ಕೆಳಗಿನೇ ಕಬಡ್ಡಿ ಆಟ ಆಡೋದು. ತೊಟ್ಟಲು ಹೊಡೆದ 100 ರೂಪಾಯಿ. 100 ರೂಪಾಯಿ ಕೊಡ್ಬೇಕಾಗ್ತಳು. ಸ್ನೇಹಿತರೆ, ಇವಾಗ ಇಲ್ಲೇನು ಟೆಂಗ್ ಹೊಡೆದಾಳ, ಇದು ನಮ್ಮ ವೈನಿ. ತೊಟ್ಲು ಹೊಡೆದ ಸಂಬಂಧಿಕ ತೊಟ್ಲು ಹೊಡೆದ್ರೆ ಶುಭ ಸಂಕೇತ ಅದ. ಚಾ ನಿಂಗೆ ಏನೊಂದು ಒಳ್ಳೇದಾಗ್ತದ. ಇದಕ್ಕೆ ನೀ 100 ರೂಪಾಯಿ ಬಕ್ಸಿಸ್ ಕೊಡಲೇಬೇಕು. ಹಾಂ, ಓಕೆ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೇನೂ ಇಲ್ಲ, ಇದು ನಮ್ಮ ಹೊಲದಲ್ಲಿ ಇರ್ತಕ್ಕಂಥ ಈರ್ಕಾರ ಒಂದು ದೇವರು. ಈ ಒಂದು ದೇವ್ರಿಗೆ ಏನಿಲ್ಲ, ಎಷ್ಟು ಹೊಲದ ಏನು ರಾಶಿ ಮಾಡಲಿ ಏನೇ ಮಾಡಲಿ, ಫಸ್ಟ್ ಬಂದು ಈ ದೇವರಿಗೆ ಒಂದು ಪೂಜೆ ಮಾಡಿ ಇಲ್ಲಿಂದನೇ ಎಲ್ಲ ಶುಭ ಆಗಲಿ ಅಂತೇಳಿ ಎಲ್ಲ ಹಾರೈಸ್ಕೊಂಡು ಇಲ್ಲಿ ಬೇಡ್ಕೊಂಡಿನೇ ಅವರೆಲ್ಲ ಬಿತ್ತಣಿಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಒಂದು ನಮ್ಮೆಲ್ಲರಿಗೂ ಒಂದು ಅದ್ಭುತವಾದಂತಹ ದೇವರು. ಅದಕ್ಕೆ ಎಲ್ಲರೂ ಒಂದು ಭಕ್ತಿಪೂರ್ವಕವಾಗಿ ದೇವರಿಗೆ ನಂಬ್ತಾರೆ. ಸ್ನೇಹಿತರೆ, ಇವಾಗ ನಾವು ಎಳ್ಳಾಮಾಸ್ಯೆ ಪ್ರಯುಕ್ತ ಎಲ್ಲರೂ ಏನಪ್ಪಾ ಅಂತ ನಮ್ಮ ಹೊಲದಲ್ಲಿ ಬಂದು ಇಲ್ಲಿ ಏನು ಗ್ರೌಂಡ್ ಇದೆಯಲ್ಲ, ಇದೊಂದು ಗಿಡ ಕೆಳಗಡೆನೆ ಇಲ್ಲಿ ಕಬಡ್ಡಿ ಆಡ್ತಾರ. ಸೊ ಆ ಕಬಡ್ಡಿ ಆಡ್ಬೇಕಂತಂದ್ರೆ 2 ತಂಡಗಳು ಬೇಕಾಗ್ತಾವ. 2 ತಂಡಗಳಿಗ ಒಬ್ಬೊಬ್ರು ನಾಯಕರು ಬೇಕಾಗ್ತಾರ. ಸೊ ಹಾಗಾಗಿ ಇವಾಗ ನಮ್ಮಲ್ಲಿ 2 ನಾಯಕರು ರೆಡಿ ಆಗಿದ್ರ. ಇಲ್ಲೋರು ಒಬ್ರು ನಾಯಕರು ಅನಿತಾ, ಸೆಕೆಂಡ್ ಒನ್ ಶಾಮರಾಜ್, ಇಬ್ರು ಸಹ ಈಗ 2 ತಂಡಗಳಾಗಿ 2 ತಂಡದ ನಾಯಕರಾಗಿದ್ದಾರೆ. ಸೊ ಇವಾಗ ಇವ್ರಿಬ್ರು ತಂಡಗಳನ್ನ ಬಡ್ಕೊಂತಾರ. ನೋಡಮ್ ಯಾರು ತಂಡಕ್ಕೆ ಪಾಲಾಗ್ತಾರ ಅಂತೇಳಿ. ಸ್ನೇಹಿತರೆ, ಇವಾಗ ನಮ್ಮ ಈ ಒಂದು ಕಬಡ್ಡಿ ಆಟವನ್ನು ಏನು ಅತ್ಯಂತ ವಿಜೃಂಭಣೆಯಿಂದ ಆಡ್ತೀವಲ್ಲ, ಈ ಒಂದು ಆಟ ಆಡೋದಕ್ಕೆ ನಮ್ಮ ಅಣ್ಣನಾದಂತ ಅದಿನಾಥ್ ಜಮಾದಾರ್ ಅವ್ರು ಬಂದಿದ್ದಾರೆ. ಏನಿಲ್ಲ, ಸುಮಾರು ಆ ಗ್ರೌಂಡ್ ಅಲ್ಲಿ 7 ಮಂದಿ ಇದ್ರು ಸಹ ಅವ್ರನ್ನ ಔಟ್ ಮಾಡ್ತಾರೆ. ಇಲ್ಲಿದೆ ನೋಡ್ರಿ, 7 ಮಂದಿನ ಇಡೀ 8 ಮಂದಿ ಏಸ್ ಬಂದಿದ್ರು. ಸ್ನೇಹಿತರೆ, ಇವಾಗ ಇದು ಇಡೀ ಇಂಡಿಯಾದಲ್ಲಿ ಪ್ರೋ ಕಬಡ್ಡಿ ಏನ್ ಆಟ ಇದೆಯಲ್ಲ ಎಲ್ಲರಿಗೂ ಗೊತ್ತಿದೆ, ಅತ್ಯಂತ ವಿಜೃಂಭಣೆಯಿಂದ ನಡೀತಿದೆ.
ಅದೇ ರೀತಿಯಾಗಿ ಇವಾಗ 2ನೇ ಸುತ್ತಿನ ಆಟ ಕಬಡ್ಡಿ ಇವಾಗ ನಡೀತಿದೆ. 2ನೇ ಸುತ್ತಿನಲ್ಲಿ ಈ ತಂಡದ ಕ್ಯಾಪ್ಟನ್ ಮೇಘಾ ಹಾಗೂ ಇನ್ನೊಂದು ತಂಡದ ಕ್ಯಾಪ್ಟನ್ ಸುನೀತಾ ಇವಾಗ ಇಬ್ಬರು ಸಹ ಅಥವಾ ಇಬ್ಬರು ಒಂದೊಂದು ತಂಡ ಕಟ್ತಿದ್ದಾರೆ. ನೋಡಮ್ಮ ಯಾರು ತಂಡಕ್ಕೆ ಹೋಗ್ತಾರೆ ಅಂತೇಳಿ ಇವಾಗ ಚಾಲು ಆಗ್ತಿದೆ. ಸ್ನೇಹಿತರೆ ಇವಾಗ ಏನ್ ಮೇಘಾ ಇದಲ್ಲ, ಮೇಘಾ ಎಷ್ಟೋ ತನಕ ಎಲ್ಲ ಬಡ್ಕೊಂಡಳ. ಮೇಘಾ ಈಕಿ ಕ್ಯಾಪ್ಟನ್, ಈಕಿಂದು ಎಲ್ಲಾ ತಂಡ ಇದೆ. ಇಲ್ಲಿಂದ ಆರಂಭ ಆಗುತ್ತೆ. ಹಾಯ್ ಮಾಡ್ರಿ ಎಲ್ಲರೂ. ಇದು ಈ ಮೇಘಾಂದು ಟೀಮ್ ಬಹಳ ದೊಡ್ಡದಿದೆ. ಒಂದು ಕಬಡ್ಡಿ ಟೀಮ್ 7 ಇರ್ತಾರೆ, ಆದ್ರೆ ಇದು ವಿಶೇಷದ. ಹಾಗಾಗಿ ಎಷ್ಟು ಇದಕ್ಕೆ ಲಿಮಿಟ್ ಇಲ್ಲ. ಇದು ಮೇಘಾಂದ್ ಕಬಡ್ಡಿ ಟೀಮ್. ಈ ಕಡೆ ಸುನೀತಾ ಹೇಳೋದು. ಈ ಕಡೆ ನಮ್ ಸುನೀಲ್ ಟೀಮ್ ಅದ. ಇದು ನಮ್ ಸುನೀತಾ ಟೀಮ್ ಒಳಗ ಇವೆಲ್ಲ ಕಬಡ್ಡಿ ಪ್ಲೇಯರ್. ಹಾಯ್ ಮಾಡ್ರಿ. ನಿಮ್ ಟೀಮ್ ಏನ್ ಭಾರಿ ಕಾಣತ್ತದ ಸ್ನೇಹಿತರೆ. ಇದೇ ಟೀಮ್ ಒಳಗ ನಾನು ಇದೀನಿ. ಇದೇ ನಮ್ ಟೀಮ್ ಅದ. ನಾವೇ ಗೆಲ್ತೀವಲ್ಲ. ಓ ಗೆಲ್ತೀರಿ ಇಲ್ಲ ಹಿಪ್ಪಪ್ಪಿಲ್ಲ, ನಾವೇ ವಿನ್ ಆಗೋದು. ಸ್ನೇಹಿತರೆ ಈಗ ಟಾಚಿನ ಸಮಯ. ಇಲ್ಲಿ ಏನಿದೆ ಅಲ್ಲ, ಇದು ಚಿತ್ತ, ಇದು ಟಪ್ಪ, ಇದು ಯಾವ್ದು ಚಿತ್ತನ್ ಟಪ್ಪ ಯಾವ ಕೇಳ್ರಿ? ಚಿತ್ತ ಟಪ್ಪ. ಓಕೆ ಸ್ನೇಹಿತರೆ, ಟಾಚ್ ಆಗ್ತದೆ. ನೋಡಮ್ಮ ಯಾರ ಕಡೆ ಹೋಗ್ತದ. ಯಾರ್ದು? ಚಿತ್ ಯಾರು ಏನಾದ್ರು? ಓಕೆ, ಟಾಚ್ ವಿನ್ ಆಗಿದೆ ಅಂದ್ರೆ ಮ್ಯಾಚ್ ವಿನ್ ಆಗಿದೆ. ದೊಡ್ಡ ವಿಷಯ ಅಲ್ಲ, ಇವಾಗ ಮ್ಯಾಚ್ ವಿನ್ ಆಗ್ತೀವಿ. ಮೆಗಾ ಚಾಲೆಂಜ್. ನೋ ಮ್ಯಾಚ್ ವಿನ್ ಆದ್ರೆ ಅರ್ಧ, ಇದು ಟಾಚ್ ವಿನ್ ಆದ್ರೆ ಅರ್ಧ, ಮ್ಯಾಚ್ ವಿನ್ ಆದಂಗೆ. ನೋಡಂಗಿಲ್ಲ ಯಾರಿಗೆ ಐತೋ. ಚಾಲೆಂಜ್ ಡನ್. ಸ್ನೇಹಿತರೆ, ಈ ಪಂದ್ಯದ ಮೊದಲ ಆರಂಭವಾಗಿದೆ. ನೋಡೋಣ ಯಾರು ಹಿಡಿತಾರೆ ಮಾಡ್ತಾರೆ ಇಲ್ಲ ಅಂತ ಹೇಳ್ಬಿಟ್ಟು. ಓ ಎಲ್ಲ ಭರ್ಜರಿಯಾದಂತಹ ಪ್ರದರ್ಶನ ಸುನೀತಾ ಅವರಿಂದ. ಕ್ಯಾಪ್ಟನ್ ನಾಯಕತ್ವದ ಗುಣ. ನೋಡೋಣ ಯಾರು ಏನ್ ಮಾಡ್ತಾರ. ಯಾವುದೇ ರೀತಿ ಆದಂತಹ ಇದು ಆಗ್ಲಿಲ್ಲ. ನೋಡೋಣ ಇವಾಗ ಈ ತಂಡದಿಂದ. ಬರ್ರಿ ನೆಕ್ಸ್ಟ್. ಬರ್ರಿ ಜಲ್ದಿ. ಸರಿ ಹೋಗ್ರಿ, ಇದು ಮಾಡ್ರಿ ಯಶ. ಹಾಗಾದ್ರಿ ಮೂರು 2 ಈ ಕಡೆ ಹೋಗ ಅಂಜಸ್ಕೊತ್ ಹೋಗ್ರಿ, ಕರಾಸ್ ಮಾಡು. ಆಗಿಲ್ಲ ಆಗಿಲ್ಲ. ಸ್ನೇಹಿತರೆ, ಏನು ಈ ಒಂದು ಕಬಡ್ಡಿ ಜಿದ್ದಿನ ಪಂದ್ಯದಲ್ಲಿ ವೀಕ್ಷಕರಾಗಿ ಹಲವಾರು ಜನ ಇಲ್ಲಿ ನೋಡಿ ಯಾವ ತರ ಒಂದು ಪುರಾ ಸ್ಟೇಡಿಯಂ ಭರ್ತಿ ಆಗಿದೆ. ಹೇಗ್ ನಡೀತಿದೆ ಪಂದ್ಯ? ಎಲ್ಲ ಚೆನ್ನಾಗಿ ಅನಿಸ್ತಿದ್ಯಾ? ಮಜಾ ಬರ್ತದೆ. ಇವಾಗ ಹೆಣ್ಮಕ್ಳು ಆಟ ಇದೆ. ಹೆಣ್ಮಕ್ಳು ಆದ ನಂತರ ಇವಾಗ ನಾವು ಆಟ ಇದೆ. ಇವಾಗ ನಮ್ಮ ವೈನಿಯಾದಂತ ಆಶಾ ಕಾರ್ಯಕರ್ತೆ ಅನಿತಾ ಅವರೊಬ್ಬ ರೈಡಿಂಗ್ ಅಲ್ಲಿ ಇದಾರೆ. ನೋಡೋಣ ಏನ್ ಮಾಡ್ತಾರೆ ಅಂತೇಳಿ. ಎಲ್ಲರೂ ಬಿಡ್ಬೇಡ್ರಿ, ಹಿಡೀರಿ ಬಿಡ್ಬೇಡ್ರಿ. ಸೂಪರ್ ಅಬ್ಬಾ ಅತ್ಯದ್ಭುತವಾದಂತ ಪ್ರದರ್ಶನ. ನಮ್ಮ ವೈನಿಯವರು ರೈಡಿಂಗ್ ಅಲ್ಲಿ ಇದಾರೆ. ನೋಡೋಣ ಇವಾಗ ಏನಾಗುತ್ತೆ ಅಂತ. ಅತ್ಯದ್ಭುತವಾದಂತ ರೈಡ್ ಮಾಡ್ತಾ ಇದ್ದಾರೆ. ಆದರೆ ಅಷ್ಟೇ ರೀತಿ ಎಂತ ಒಂದು ಡಿಫೆಂಡಿಂಗ್ ಮೂಲಕ ಈ ಒಂದು ಆಟಗಾರರು ಹಿಡಿದು ಹಾಕಿದ್ದಾರೆ. ನಮ್ಮ ಇನ್ನೊಬ್ಬ ಅದ್ಭುತವಾದ ಡಿಫೆಂಡಿಂಗ್. ವಾವ್, ಈ ಟೀಮಿನ ಡಿಫೆಂಡಿಂಗ್ ತುಂಬಾ ಚೆನ್ನಾಗಿ. ಇವಾಗ ರೈಡಿಂಗ್ ಅಲ್ಲಿ ಸಾಯ್ತಾ ಇದ್ದಾರೆ, ಕುದುರೆ ತರ ಕುಳಿತಾ ಇದ್ದಾರೆ. ಏನಾಗುತ್ತೆ ಅಂತ ಗೊತ್ತಿಲ್ಲ. ಅತ್ಯದ್ಭುತವಾದಂತ ಒಂದು
ಎಲ್ಲರೂ ಸಹ ಹಿಡಿಯುವಂತ ಪ್ರಯತ್ನ. ಎಂತ ಅದ್ಭುತವಾದಂತ ರೈಡಿಂಗ್ ಮೂಲಕ ಒಂದು ಆಟಗಾರನ ಔಟ್ ಮಾಡಿ ಸಾಹಿತ್ಯ ಅವರು ಒಂದು ಅಂಕಗಳನ್ನು ತಮ್ಮ ತಂಡಕ್ಕೆ ತಂದು ಕೊಟ್ಟಿದ್ದಾರೆ. ಸ್ನೇಹಿತರೆ, ಇವಾಗ ಇನ್ನೊಬ್ಬ ಹತ್ತಿ ಇವರು ಸಹ ತಲಾಟಿದ್ದಾರೆ. ಇವರು ಸಹ ಇವಾಗ ರೈಡಿಂಗ್ ಅಲ್ಲಿ ಇದ್ದಾರೆ. ನೋಡೋಣ ಯಾರು ಏನ್ ಮಾಡ್ತಾರಂತ ಹೇಳ್ಬಿಟ್ಟು. ನೋಡೋಣ, ಹಿಡಿರಿ ಹಿಡಿರಿ. ಭಾಗ್ಯಶ್ರೀ ಅವರು ಇವಾಗ ರೈಡಿಂಗ್ ಅಲ್ಲಿ ನೋಡೋಣ ಏನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ತೆಗೆದುಕೊಂಡು ಔಟ್ ಆಗಿದ್ದಾರೆ. ಅದ್ಭುತವಾದಂತ ಒಂದು ಡಿಪೆಂಡಿಂಗ್ ಮೂಲಕ ಔಟ್ ಮಾಡಿದ್ದಾರೆ. ಇವಾಗ ನೋಡೋಣ ಈ ಕಬಡ್ಡಿಯನ್ನು ನೋಡಿ ನಮ್ಮ ವೀಕ್ಷಕರಾದಂತಹ ಏನ್ ಅನಿಸ್ತಿದೆ ಅಂತ ನೋಡೋಣ. ಏನ್ ಅನಿಸ್ತಿದೆ ಪ್ರಭು? ಕಬಡ್ಡಿ ಕಬಡ್ಡಿ ಹೋಗ್ಯಾ, ಕಬಡ್ಡಿ ಕಬಡ್ಡಿ. ಈಗ ಇನ್ನೊಬ್ಬ ಸಹೋದರಿ ತೇಜಸ್ವಿನಿ ಅವರು ರೈಡಿಂಗ್ ಅಲ್ಲಿ ಇದ್ದಾರೆ. ನೋಡೋಣ ಎಷ್ಟು ಮಂದಿಗೆ ಔಟ್ ಮಾಡ್ಕೊಂಡು ಬರ್ತಾರೋ ಅಥವಾ ತಾವೇ ಒಂದು ಜಾಲದಲ್ಲಿ ಸಿಗ್ಬಿಡ್ತಾರೋ ಗೊತ್ತಿಲ್ಲ. ಚಲೋ ಸ್ಟಾರ್ಟ್. ಪ್ರಭು ನೋಡೋಣ ಈ ಒಂದು ರೈಡಿಂಗ್ ಅಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ಅತ್ಯದ್ಭುತವಾಗಿ ನೋಡೋಣ. ಮೇಘ ಅವರು ಕಾದು ಕುಳಿತಿದ್ದಾರೆ ಕಾಲು ಹಿಡಿಯೋ ಸಲುವಾಗಿ. ಸ್ನೇಹಿತರೆ, ನೀವು ರೊಕ್ಕ ಕೊಟ್ಟು ಜಾತ್ರೆಯಲ್ಲಿ ಹೋಗಿ ತೊಟ್ಲು ಹಾಕ್ತೀರಿ. ಆದ್ರೆ ರೊಕ್ಕ ಬೇಡ, ಏನು ಬೇಡ, ನ್ಯಾಚುರಲ್ ಆಗಿ ನಮ್ಮ ಹೊಲದಲ್ಲಿ ನೋಡ್ರಿ ಹೆಂಗಿದೆ ತೊಟ್ಲು. ತೊಟ್ಲು ತೊಟ್ಲು ಇಲ್ಲ ತೊಟ್ಲು. ಕುದುರೆ ಕುದುರೆ ಹೋಲೆ ಕುದುರೆ. ನೋಡ್ರಿ ಹೆಂಗ ರೊಕ್ಕ ಇಲ್ಲ ಏನಿಲ್ಲ, ಫ್ರೀ ಆಗಿ ನ್ಯಾಚುರಲ್ ಆಗಿ ಗಿಡದಾಗ ತೊಟ್ಲ ಆಡತಾರ. ಸ್ನೇಹಿತರೆ, ಇಷ್ಟೊತ್ತು ಹೆಣ್ಮಕ್ಕಳ ಕಬಡ್ಡಿ ಆಟ ಅತ್ಯಂತ ವಿಜೃಂಭಣೆಯಿಂದ ಮತ್ತು ಎಲ್ಲರಿಗೂ ಮನೋರಂಜನೆ ನೀಡಿದ್ದಾರೆ. ಅದೇ ರೀತಿ ಇವಾಗ ನಮ್ಮ ಏನು ಕುಟುಂಬದ ಅಥವಾ ನಮ್ದೆಲ್ಲ ಏನು ಗಲ್ಲಿದಲ್ಲ, ಈ ಗಲ್ಲಿ ಎಲ್ಲ ಹುಡುಗರು ಸಹ ಇಲ್ಲಿ ಒಂದು ಕಬಡ್ಡಿ ಆಡ್ಲಕ್ಕೆ ಬಂದ್ರೆ ಏನು ಹೆಣ್ಮಕ್ಳು ಆಡಿದಾರಲ್ಲ ಅಷ್ಟೇ ಒಂದು ಮನೋರಂಜನಾತ್ಮಕವಾಗಿ ಈ ನಮ್ಮ ಹುಡುಗರು ಸಹ ಆಡ್ತಾರೆ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ಇವಾಗ 2 ಟೀಮ್ ಆಗಿದೆ. ಒಂದು ಟೀಮಿನ ಕಪ್ತಾನ ದಶವಂತ, ನಿಮ್ಮ ಟೀಮ್ ಹೆಸರು ಇವ್ರದ್ದು ದಶವಂತರ ಟೀಮಿನ ಹೆಸರು ಮೇಡಿನ್ ಕೊಯ್ನೂರ. ಅದೇ ರೀತಿಯಾಗಿ ಇನ್ನೊಂದು ಟೀಮ್ ಇದೆ, ಅವ್ರ ಟೀಮಿಂದ ಮಲ್ಲಿಕಾರ್ಜುನ. ನಿಮ್ಮ ಟೀಮಿನ ಹೆಸರು ಓಕೆ, ಜಿಂದಾಶ್ಯಾಮದ ಟೀಮ್ ಅಂತ ಹೇಳ್ಬಿಟ್ಟು 2 ಟೀಮ್ಗಳ ಮಧ್ಯೆ ಜಿದ್ದಿನ ಒಂದು ಕಬಡ್ಡಿ ಆಟ ಇವಾಗ ಆರಂಭವಾಗ್ತಿದೆ. ಈಗ ಮಿನಿ ಅಕ್ಷಂತರ ಕಬಡ್ಡಿ ಟೀಮ್ ಬಡ್ಕೋತಿದ್ದಾರೆ. ನೋಡೋಣ ಯಾರು ತಂಡ ಪಾಲಾಗ್ತಾರೆ ಅಂತ ಹೇಳ್ಬಿಟ್ಟು. ಬಹಳಷ್ಟು ಜನ ಕಬಡ್ಡಿ ಆಟಗಾರರು ಇಲ್ಲಿ ನಿಂತಿದ್ದಾರೆ. ನೋಡಬಹುದು, ಒಬ್ಬರಿಗಿಂತ ಒಬ್ಬರು ಶಕ್ತಿಶಾಲಿಯಾಗಿದ್ದಾರೆ. ಇಲ್ಲಿ 2 ಟೀಮಿನ ನಾಯಕರು ಕಬಡ್ಡಿಯನ್ನು ಹಂಚಿಕೊಳ್ತಾರೆ. ಯಾರು ಆಟಗಾರ ಸೇರ್ತಾರೆ ಅಂತ ಗೊತ್ತಿಲ್ಲ. ನೋಡೋಣ. ಅದೇ ರೀತಿಯಾಗಿ ನೋಡಬಹುದು, ಇವಾಗ ಹೆಣ್ಮಕ್ಳು ಇವಾಗ ಪ್ರೇಕ್ಷಕರಾಗಿ ಇಷ್ಟೆಲ್ಲ ಜನ ಕೂತಿದ್ದಾರೆ. ಗಿಡದಲ್ಲಿಯೂ ಸಹ ನೋಡಬಹುದು, ಸ್ಟೇಡಿಯಂ ಕಚ ತುಂಬಿದೆ. ಗಿಡದಲ್ಲಿಯೂ ಸಹ ಕೂಡಕ್ಕೆ ಜಾಗ ಇದೆ. ಅಷ್ಟೊಂದು ದೊಡ್ಡದಾದಂತಹ ಸ್ಟೇಡಿಯಂ ಇಲ್ಲಿದೆ. ನೋಡಬಹುದು ಎಷ್ಟು ಜನ ಇದ್ದಾರೆ. ಈ ಕಡೆ ಸಹ ನೋಡ್ರಿ, ಎಲ್ಲ ಕಡೆ ಸ್ಟೇಡಿಯಂ ತುಂಬಿ ತುಳುಕ್ತಿದೆ ಈ ಒಂದು ಕಬಡ್ಡಿ ಆಟ ನೋಡಲು. ಇಷ್ಟೊತ್ತು ಮನೋರಂಜನಾತ್ಮಕವಾಗಿ ಕಬಡ್ಡಿ ಆಟ ಆಡಿ ಎಲ್ಲರನ್ನು ಮನೋರಂಜಿಸಿದಂತಹ ಎಲ್ಲ ಕಬಡ್ಡಿ ಆಟಗಾರರು ಇಲ್ಲಿ ಕುಳಿತಿದ್ದಾರೆ. ಆದರೆ ಇವಾಗ ಪುರುಷರ ಒಂದು ಕಬಡ್ಡಿ ಆಟ ಆರಂಭವಾಗ್ತಿದೆ. ಹಾಗಾಗಿ ಇವರೆಲ್ಲರೂ ಸಹ ಇವಾಗ ವೀಕ್ಷಕರಾಗಿದ್ದಾರೆ, ನೋಡಲು ಕಾತರಾಗಿದ್ರಿ. ಓಕೆ, ಇವಾಗ ಕಬಡ್ಡಿ ಆಟ ಸ್ಟಾರ್ಟ್ ಆಗ್ತಿದೆ ಕೆಲವು ಕ್ಷಣಗಳಲ್ಲಿ. ರೆಡಿ? ಥ್ಯಾಂಕ್ ಯು. ಇಲ್ಲ ಮೊದಲು ಕಾಲ್ ಬೀಳ್ತಾವ ಅಂದ್ರು. Not out.
ದಸರೆ ಒಂದು ಡೇಂಜರ್ ಆಡ್ತದ ಸಾವ್ಕಾಶ ಔಟ್ 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 ಆ ಕಡೆ ನೋಡ ನಡ್ರಿ ಇಲ್ಲ ಹೋಗ್ಬೇಡ ಸೂಪರ್ ಸಮಾಧಾನ ಆಗಿ ಸಿಗ್ತಾರ ಹುಂಡಿ ಪಲ್ಯ ಹುಂಡಿ ಪಲ್ಯ ಕಡ್ಬ 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 ಅಂಬ್ಲಿ ಅಂಬ್ಲಿ ಎಲ್ಲ ಬಸಿ ಸ್ನೇಹಿತರೆ, ಇಷ್ಟೊತ್ತು ಎಲ್ಲ ಹೆಣ್ಮಕ್ಳಾಗ್ಲಿ ಗಂಡ್ಸ್ ಮಕ್ಕಳಾಗ್ಲಿ ಕಬಡ್ಡಿ ಆಟ ಅತ್ಯಂತ ಮನೋರಂಜನಾತ್ಮಕವಾಗಿ ನಾವೆಲ್ಲ ಆಡಿದ್ವಿ. ಹೇಗಿತ್ತು ಕಬಡ್ಡಿ ಆಟ? ಅತ್ಯುತ್ತಮವಾಗಿ ಎರಡು ಟೀಮ್ಗಳು, ಯಾರು ಪುರುಷರೇ ಆಗಲಿ ಅಥವಾ ಹೆಂಗಸರೇ ಆಗಲಿ, ಅತ್ಯದ್ಭುತವಾದಂಥ ಮನೋರಂಜನೆ ಆಟ ಆಡ್ರ. ಇಲ್ಲಿಗೆ ನಮ್ಮ ಎಳಮಸಿ ಇಲ್ಲಿಗೆ ಮುಗಿತಿದೆ. ಮತ್ತೆ ಮುಂದಿನ ವರ್ಷ ಸಿಗೋಣ. ಸಜ್ಜಿ ರೊಟ್ಟಿ ಸಜ್ಜಿ ರೊಟ್ಟಿ ಕಡ್ಬ ಕಡ್ಬ ರೈಟ್. ಸಜ್ಜಿ ರೊಟ್ಟಿ ಸಜ್ಜಿ ರೊಟ್ಟಿ ಕಡ್ಬ ಕಡ್ಬ ಎಳಮಸಿ. ನೀವು ನೋಡ್ಬೋದು ಇಷ್ಟೋ ತನಕ ಎಲ್ಲ ಆಟ ಕಬಡ್ಡಿ ಡ್ಯಾನ್ಸ್ ಎಲ್ಲ ಮಾಡಿ ಮತ್ತೆ ಹೊಟ್ಟೆ ಹಸಿವಿನಿಂದ ಇದು ಎರಡನೇ ಪಂಕ್ತಿಯಲ್ಲಿ ಕೂತು ಯಾವ ತರ ಒಂದು ಭೋಜನ ಬಾರಿಸ್ತಿದ್ರೆ ಇಲ್ಲಿ ನೋಡ್ಬೋದು. ನೋಡಲು ಚಿಕ್ಕವಳೆ ಅನಿಸ್ತಾಳ ಸೊಟ್ಟಗೆ, ಬಟ್ ತಿನ್ನೋದ್ರಲ್ಲಿ ಏನಿಲ್ಲ. ತಾಟದಲ್ಲಿ ನೋಡ್ರಿ, ತಾಟಲ್ಲಿ ಇಲ್ಲ ತಿನ್ಬೇಕು. ಎಳ್ಳ ಮಸಿಗೆ ಎಳ್ಳಿನ ಹೊಟ್ಟೆ ಬೆಳೀತು ಅಂತ. ಸೊ ನೀನ್ ಹೊಟ್ಟಿ ಆರಾಮಾಗಿ ತಿಂದು ಹೊಟ್ಟಿ ತಣ್ಣಾಗಿರ್ಲಿ. ಗುಡ್. ನಮ್ದು ಕುಟುಂಬ ಏಟ್ ದೊಡ್ಡ ಕುಟುಂಬ ಅಲ್ಲ, ಅವಿಭಕ್ತ ಕುಟುಂಬ. ಉಕ್ಕ ಮಾಡುದು ಮಮ್ಮಿ. ಇದು ಕೊನೆಯದಾಗಿ ಎಳ್ಳ ಮಸಿ ಮುಗಿಸಿ ಹಾಲು ಉಕ್ಕಿಸ್ತಾರಂತ. ಯಾವ ಕಡೆ ಹೋಗ್ಬೇಕು ಮಮ್ಮಿ ಇದು ಹಾಲ? ರಾಕ್ಷಿ ಕಡೆ ಹೋಗ್ಬಾರ್ದು. ಯಾಕಡೆ ಹೋಗ್ಬೇಕು? ಹಾ, ಪೂರ್ವ ಪಶ್ಚಿಮ. ಓಕೆ, ಉಕ್ ಹೊಲತ್ತೆ ಮಮ್ಮಿ, ಹೋಗು ಸ.